ಸೀರಿಯಲ್ ನಟಿ ರಜನಿ ಮಹೇಶ್ಗೆ ಕಾಮುಕನಿಂದ ಅಶ್ಲೀಲ ಮೆಸೇಜ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಖುದ್ದು ರಜನಿ ಮಹೇಶ್ ಅವರು ನ್ಯೂಸ್ ಫಸ್ಟ್ಗೆ ಈ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ನೀಡಿದ್ದಾರೆ. 3 ರಿಂದ 4 ಬಾರಿ ನನಗಾತ ರಿಕ್ವೆಸ್ಟ್ ಕಳುಹಿಸಿದ್ದ. ನಾನು ಆಕ್ಸೆಪ್ಟ್ ಮಾಡಿರಲಿಲ್ಲ. ಆಗ ಬೇರೆ ಫೇಕ್ ಅಕೌಂಟ್ನಿಂದ ನನಗಾತ ಮೆಸೇಜ್ ಮಾಡ್ತಾ ಇದ್ದ. ನಾನು ವಾರ್ನಿಂಗ್ ಮಾಡಿದ್ದೆ, ಆದ್ರೂ ಆತ ಬದಲಾಗಿಲ್ಲ. ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು ಅಂತ ಹೇಳಿ ದೂರು ಕೊಟ್ಟೆ. ಪತಿಯೊಂದಿಗೆ ಮಾತನಾಡಿ ಈ ಬಗ್ಗೆ ಕಂಪ್ಲೇಂಟ್ ಅನ್ನ ನೀಡಿದೆ ಅಂತ ಹೇಳಿ ನ್ಯೂಸ್ ಫಸ್ಟ್ ಮುಂದೆ ನೋವನ್ನ ತೋಡ್ಕೊಂಡಿದ್ದಾರೆ ನಟಿ ರಜನಿ ಮಹೇಶ್. ರಜನಿ ಮಹೇಶ್ ಅವರಿಗೆ ಕಿರುಕುಳ ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆರೋಪಿ ನವೀನ್ ಎಂಬಾತನನ್ನ ಬಂಧಿಸುವಂತಹ ಕೆಲಸ ಆಗಿದೆ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ಜೊತೆ ನಟಿ ರಜನಿ ಮಹೇಶ್ ಪ್ರತಿಕ್ರಿಯಿಸಿದ್ದು, ಯಾವ ರೀತಿ ಆತ ಕಿರುಕುಳ ನೀಡ್ತಾ ಇದ್ದ, ಯಾವತ್ತಿನಿಂದ ಇದು ಶುರುವಾಯಿತು, ಆತನನ್ನ ನೇರವಾಗಿ ಭೇಟಿಯಾಗಿದ್ಯಾಕೆ, ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನ ಕೊಟ್ಟಿದ್ದಾರೆ. ಸೀರಿಯಲ್ ನಟಿಯೊಬ್ಬರಿಗೆ ಅಶ್ಲೀಲವಾಗಿ ಕಾಮೆಂಟ್ ಮಾಡಿದ ವಿಚಾರವಾಗಿ ನವೀನ್ ಎಂಬಾತನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸೊ ಈ ಸಂಬಂಧವಾಗಿ ಮಾತಾಡೋಕ್ಕೆ ಸಂತ್ರಸ್ತೆ ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡೋಣ. ಮೇಡಮ್ ನಮಸ್ತೆ. ಸರ್, ನವೀನ್ ಅವರು ಯಾವಾಗಿಂದ ಪರಿಚಯ ಆಗಿತ್ತು ಮತ್ತು ಎಷ್ಟು ದಿನಗಳಿಂದ ಈ ರೀತಿ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ರು ಅಂತ? ನನಗೆ ನವೀನ್ ಅನ್ನೋರು ಪರಿಚಯ ಇಲ್ಲ, ಇದು ನಾನು ಹೇಳ್ಬಿಡ್ತೀನಿ. ನನಗೆ ಅವ್ರು ಯಾವ ಕಡೆಯಿಂದನೂ ನನಗೆ ಯಾರೂ ಆ ಮನುಷ್ಯ ಪರಿಚಯ ಇಲ್ಲ. ಫೇಸ್ಬುಕ್ಕಲ್ಲಿ ರಿಕ್ವೆಸ್ಟ್ ಬಂದಿತ್ತು, ನಾನು ರಿಕ್ವೆಸ್ಟು ಅಕ್ಸೆಪ್ಟ್ ಮಾಡಿರಲಿಲ್ಲ. ನಾನು ಮಾಡಿಲ್ಲದೆ ಅವರು ಮೆಸೆಂಜರಲ್ಲಿ ಮೆಸೇಜ್ಗಳು ಕಳಿಸ್ತಾಯಿದ್ರು. ಸ್ಟಾರ್ಟಿಂಗು ಗುಡ್ ಮಾರ್ನಿಂಗ್ ಅದು ಇದು ಕಳಿಸಿ, ಆಮೇಲೆ ಬೇರೆ ಒಂಥರ ವಿಚಿತ್ರವಾಗಿ ಮೆಸೇಜ್ ಕಳಿಸೋದು, ಅದು ನೋಡಿ ನನಗೆ ಇದು ಮಾಡೋಕ್ಕಾಗಲಿಲ್ಲ, ತಡ್ಕೊಳಕ್ಕಾಗಲಿಲ್ಲ. ಅದು ನಾನು ಹೇಳಿದೆ, ಈ ಥರ ಎಲ್ಲ ಮೆಸೇಜ್ ಮಾಡಬೇಡಿ, ಇದೆಲ್ಲ ಸರಿ ಇಲ್ಲ ಅಂತ ಹೇಳಿದೆ, ಕನ್ವೆ ಮಾಡಿದೆ. ಅದನ್ನು ಒಪ್ಕೊಂಡಿಲ್ಲ ಅವರು. ಒಪ್ಪದೆ ಮಾಡಿ ಅದು 2 ID ಬ್ಲಾಕ್ ಮಾಡಿದ್ದೆ. 2 ID ಬ್ಲಾಕ್ ಮಾಡಿ 3ನೇ ID ಇಲ್ಲಿ ರಿಕ್ವೆಸ್ಟ್ ಕಳಿಸಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರಲಿಲ್ಲ. ಬೇರೆ ಬೇರೆ ಐಡಿನಲ್ಲಿ ರಿಕ್ವೆಸ್ಟ್ ಕಳಿಸ್ತಿದ್ರು, ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರಲಿಲ್ಲ. ಅದರಲ್ಲೂ ವೀಡಿಯೋ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೆಟ್ಟದಾಗಿ ಅಶ್ಲೀಲವಾಗಿ ವೀಡಿಯೋ ಕಳಿಸೋದು, ವಿಯರ್ಡಾಗಿ ಕಳಿಸೋದು, ಅದು ನನಗೆ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಎಲ್ಲೋ ಒಂದು ಕಡೆ ಮೆಂಟಲ್ ಡಿಸ್ಟರ್ಬ್ ಆಗ್ತಿತ್ತು ನನಗೆ. ಬೆಳಗ್ಗೆ ಆದರೆ ಒಂದು 4-5 ವೀಡಿಯೋ, ರಾತ್ರಿ ಆದರೆ 4-5 ವೀಡಿಯೋ ಪ್ರಚೋದನೆ ಮಾಡೋದು, ಏನೇನೋ ಒಂಥರ ಮೆಸೇಜ್ಗಳು ಕಳಿಸೋದು. ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡಿಲ್ಲ ಕೂಡ, ಅದಕ್ಕೆ ಮಾಡಿಲ್ಲ. ಕೊನೆಗೆ ನಾನು ಕನ್ವೆ ಮಾಡಿದೆ, ಹಿಂಗೆಲ್ಲ ಮಾಡಬೇಡ, ಇದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ಈ ಥರ ಕೆಟ್ಟದಾಗಿ ಉಪಯೋಗಿಸ್ಕೋಬಾರ್ದು ಅಂತ ಎಲ್ಲ ಕನ್ವೆ ಮಾಡಿದೆ. ಮನುಷ್ಯ ಕೇಳಲಿಲ್ಲ, ಇನ್ನೂ ಜಾಸ್ತಿ ಮಾಡ್ದೆ. ಯಾರೋ ನವೀನ್ ಅನ್ನೋನು ಇದಾನಲ್ಲ, ಇನ್ನೂ ಜಾಸ್ತಿ ಮಾಡ್ದೆ. ಆಮೇಲೆ ನಾನು ನನ್ನ ಫ್ಯಾಮ್ಲಿ ಜೊತೆಲಿ ಕೂತ್ಕೊಂಡು ಡಿಸ್ಕಸ್ ಮಾಡಿದೆ, ಹಿಂಗೆ ಆಗ್ತಾಯಿದೆ, ಹಿಂಗೆ ನಡೀತಾ ಇದೆ, ಏನು ಮಾಡೋದು ಅಂತ. ನಾನು ಇಲ್ಲ, ಪೊಲೀಸ್ ಮುಖಾಂತರ ಹೋಗಿ ಕಾನೂನು ಪ್ರಕಾರವಾಗಿ ಏನಿದೆ ಅದನ್ನು ಅವನ್ನ ಕರೆಸಿ ತಿಳಿ ಹೇಳಿ ಅವನ್ನ ಏನೋ ಒಂದು ಸ್ಟೆಪ್ ತೊಗೊಂಡ್ರಾಯ್ತು ಅಂತ ನಾವು ಪೊಲೀಸ್ಗೆ, ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿ ಅವನಿಗೆ ಸ್ಟೆಪ್ ತಗೋಬೇಕು ಅಂತ ಹೇಳಿ ಮಾಡಿದ್ದು. ಇಲ್ಲಿವರೆಗೂ ಬಂದಿದೆ. ಇದು ಎಷ್ಟು ತಿಂಗಳಿಂದ ಸತತವಾಗಿ ಈ ಥರ ಫ್ರೆಂಡ್ ರಿಕ್ವೆಸ್ಟ್ ಕಳಿಸೋದಾಗಲಿ ಮೆಸೇಜ್ಗಳು ಮಾಡೋದಾಗಲಿ ನಡೀತಾ ಇತ್ತು ಅಂತ? ಫ್ರೆಂಡ್ ರಿಕ್ವೆಸ್ಟ್ ಅಂದರೆ ಮಾಮೂಲಿ ಅವ್ನು ಬ್ಲಾಕ್ ಮಾಡಿದಾಗೆಲ್ಲ ಕಳಿಸೋನು. ಅವ್ನು ರಿಕ್ವೆಸ್ಟ್ ಅಕ್ಸೆಪ್ಟೇ ಮಾಡಿರಲಿಲ್ಲ, ಬೇರೆ ಬೇರೆ ID ಕ್ರಿಯೇಟ್ ಮಾಡಿ ಅದರಲ್ಲಿ ಕಳಿಸೋನು. ನಾನು ಯಾವುದೂ ಅಕ್ಸೆಪ್ಟ್ ಮಾಡಿರಲಿಲ್ಲ. ಅವನು ಬೇರೆ ID ಕ್ರಿಯೇಟ್ ಮಾಡಿದ್ರು ಕೂಡ ಅವರೇ ಅಂತ ಅವನೇ ಅಂತ ಅವನು ಆ ಥರ ಎಲ್ಲ ಕೆಟ್ಟದಾಗಿ ಮೆಸೇಜ್ ಮಾಡಿದಾಗ ಗೊತ್ತಾಗ್ತಿತ್ತು. ಆಮೇಲೆ ನಂತರ ಇಲ್ಲಿ ಕೊನೆಯ ಐಡಿನಲ್ಲಿ ತುಂಬ ಅಂದರೆ ಅತಿರೇಕವಾಗಿ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡ್ದೆ. ಆಮೇಲೆ ನಾನು ಸ್ಟೆಪ್ ತಗೊಂಡು ಕರೆದೆ, ಕನ್ವೆ ಮಾಡಿದೆ, ಅವ್ನಿಗೆ ಇದೆಲ್ಲ ಕಳಿಸ್ಬೇಡ, ನಾನು ಕೇಳೋ ಸ್ಥಿತಿನಲ್ಲಿರಲಿಲ್ಲ. ನಾನು ಫರ್ದರ್ ಸ್ಟೆಪ್ಪು ನಾನು ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು, ಹಿಂಗಿದೆ ನನಗೆ ಹಿಂಗೆ ಹರಾಸ್ ಆಗ್ತಾಯಿದೆ, ಈ ಥರ ಮಾಡ್ತಾಯಿದ್ದಾನೆ ಅಂತ ಹೇಳಿ ಅವ್ರಿಗೆ ತಿಳಿಸಿ ಹೇಳಿ ಅವನಿಗೆ ಮಾತಾಡಿ ಅಂತ ಹೇಳಿ ಸ್ಟೆಪ್ ತೊಗೊಳಕ್ಕೆ ಹೇಳಿದೆ. ನೀವು ರಿಪ್ಲೈ ಮಾಡಿದಾಗ ಆತನ ಉತ್ತರ ಏನಿರ್ತಿತ್ತು ಅಂತಂದ್ಬಿಟ್ಟು, ಸಾಮಾನ್ಯವಾಗಿ ಹೆಣ್ಮಕ್ಳದ್ದು ಯಾರೋ ಪೇಜಸ್ಗಳಿದೆ ಅಂತಲೇ ಸಾಮಾನ್ಯವಾಗಿ ರ್ಯಾಂಡಮ್ ಆಗಿ ಕಮೆಂಟ್ಸ್ಗಳು ಮಾಡೋದಲ್ಲಿ ಮೆಸೇಜ್ ಮಾಡಿಸಲ್ಲಿ ಇದ್ದೇ ಇರುತ್ತೆ. ಆ ಕಡೆಯಿಂದ ರಿಯಾಕ್ಟ್ ಮಾಡಿದಾಗ ಅಂದರೆ ಉತ್ತರ ಕೊಟ್ಟಾಗ ಅವರು ಭಯಭೀತರಾಗ್ತಾರೆ. ಬಟ್ ಈತ ಯಾವ ರೀತಿ ನಡ್ಕೊಂಡ ಅಂತ? ಅವನಿಗೆ ಭಯ ಅನ್ನೋದು ಕಾಣಿಸ್ತಾ ಇರಲಿಲ್ಲ. ಅವ್ನು 2-3 ID ಬ್ಲಾಕ್ ಮಾಡಿದ್ನಲ್ಲ, ಸೊ ನನಗೆ ಅವಾಗ ಕನ್ಫರ್ಮ್ ಆಯಿತು, ಇದು ನಾನೊಬ್ಬಳೇ ಮಾಡಿದ್ರೆ ಆಗಲ್ಲ, ನಾನು ಏನಾದರೂ ಸ್ಟೆಪ್ ತೊಗೋಬೇಕು, ನಾನು ಪೊಲೀಸವ್ರಿಗೆ ಹೇಳಲೇಬೇಕು. ಈಗ ನಾವು ಓನಾಗಿ ನಾವು ಕಾನೂನು ಕೈ ತೊಗೊಳಕ್ಕಾಗಲ್ಲ, ಸೊ ನಾನು ಹೋಗಲೇಬೇಕು, ಇದನ್ನು ಸ್ಟಾಪ್ ಮಾಡಬೇಕು ಅಂದರೆ ಬೇರೆ ಹೆಣ್ಮಕ್ಳಿಗೂ ಹಿಂಗೆ ಮಾಡಿರ್ಬೋದು ಏನೋ. ಅದಕ್ಕೆ ಬ್ರೇವ್ ಆಗಿ ಈ ಥರ ಸ್ಟೆಪ್ ತೊಗೊಂಡು ನಾನು ಪೊಲೀಸವ್ರಿಗೆ ತಿಳಿಸೋ ಪ್ರಯತ್ನ ಮಾಡಿದ್ದೀನಿ. ನೇರವಾಗಿ ಭೇಟಿ ಆಗಿದ್ರಂತೆ, ಏನು ಮಾತಾಡಿದ್ರಿ ಅಂತ? ಒಂದ್ಸಲಿ ಭೇಟಿ ಅದೇ, ಆ ಭೇಟಿ ಆದಾಗಲೇ ನಾನು ಪೊಲೀಸವ್ರು ಕಂಪ್ಲೇಂಟ್ ಕೊಟ್ಟೆ, ಅವನ್ನ ಭೇಟಿ ಮಾಡಿ ಹಿಂಗಿದೆ ಅಂತ ಕನ್ವೆ ಮಾಡೋಕ್ಕೆ ನೋಡಿದೆ. ಅವನು
ಮಾತಾಡಿಲ್ಲ, ಏನು ಕೇಳೋ ಸ್ಥಿತಿನಲ್ಲಿರಲಿಲ್ಲ. ನಾನು ಫರ್ದರ್ ಸ್ಟೆಪ್ಪು ನಾನು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು, ಮಾಡಿ ಏನಿದೆ ನೋಡಿ ಇವನಿಗೆ ತಿಳಿಸಿ ಹೇಳಿ ಕಳಿಸಿ ಅಂತ. ಧೈರ್ಯದಿಂದ ಎದುರುಗಡೆ ಬಂದು ನಿಂತಾಗ್ಲೂ ಸಂದರ್ಭದಲ್ಲಿ ನೀವೇನು ಉತ್ತರ ಕೊಟ್ಟರೆ ಅವ್ನು ಏನು ಮಾತಾಡ್ದ ಅಂತ? ನಾನೇನು ಅವನ ಹತ್ರ ಆ ಥರ ಏಕಾಏಕಿ ನಾನು ಮಾತಾಡೋಕ್ಕೆ ಹೋಗಲಿಲ್ಲ. ನಾನು ಏನಿದೆಯೋ ಜಸ್ಟ್ ಹಂಗೆ ಕನ್ವೆ ಮಾಡೋಕ್ಕೆ ನೋಡಿದೆ. ಅವನು ಮಾತಾಡಲಿಲ್ಲ, ಅವನು ಮಾತಾಡೋ ಸ್ಥಿತಿಲಲ್ಲಿರಲಿಲ್ಲ, ಅವನು ಬೇರೆ ಏನೋ ಇದಿತ್ತು. ನಾನು ಬೇರೆ ಹೆಣ್ಮಕ್ಳಿಗೂ ಹಿಂಗೆ ಆಗಿರ್ಬೋದು ಏನೋ, ಬೇಡ ಇದಕ್ಕೆ ಸ್ಟಾಪ್ ಆಗಲಿ, ಒಂದು ಬುದ್ಧಿ ಹೇಳಿ ಕರೆದು ಬುದ್ಧಿ ಮಾತು ಹೇಳಿ ಅಂದ್ಬಿಟ್ಟು ನಾನು ಈ ಸ್ಟೆಪ್ ತೊಗೋಬೇಕಾಗಿ ಬಂತು. ನಾನು ಡಿಸ್ಕಸ್ ಮಾಡಿ ನಮ್ಮ ಫ್ಯಾಮಿಲಿ ಜೊತೆಲಿ ಡಿಸ್ಕಸ್ ಮಾಡಿ ಎಲ್ಲ ಮಾಡಿ ಈ ಸ್ಟೆಪ್ ತೊಗೊಂಡೆ. ಏನು ಉದ್ಯೋಗ ಮಾಡ್ತಾರೆ, ಎಲ್ಲಿ ಅವರು ಮೂಲತಃ ಅವರು ಅಂತ ಅಂದ್ಬಿಟ್ಟು ಕರೆದ ತಕ್ಷಣ ಅಂದರೆ ನೀವು ಕಾಲ್ ಮಾಡಿ ಬನ್ನಿ ಅಂದ ತಕ್ಷಣ ಬಂದಿದ್ದಾರೆ ಧೈರ್ಯವಾಗಿ? ಅಂದರೆ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಅಥವಾ ಟ್ರ್ಯಾಪ್ ಆಗ್ತೀನಿ ಅನ್ನೋ ಇದು ಗೊತ್ತಿಲ್ಲದೆ ಡೈರೆಕ್ಟ್ ನೇರವಾಗಿ ಬಂದಿದ್ದಾರೆ. ಸೊ ಏನು ಮಾತಾಡಿದ್ರು ಮತ್ತು ಅವ್ರ ಮೂಲ ಏನು ಮತ್ತು ಉದ್ಯೋಗ ಮಾಡ್ತಿದ್ರು? ಇಲ್ಲ ಸರ್, ಅವ್ರ ಮೂಲ ನನಗೆ ಗೊತ್ತಿಲ್ಲ. ನನ್ನ ರಿಕ್ವೆಸ್ಟ್ ಅಕ್ಸೆಪ್ಟೇ ಮಾಡಿರಲಿಲ್ಲ. ಅವ್ರ ಮೂಲ ಯಾವುದು ಅಂತ ಗೊತ್ತಿಲ್ಲ. ಅದೆಲ್ಲ ಪೊಲೀಸ್ ಅವ್ರು ನೋಡ್ಕೋತಾರೆ, ಅದು ನನಗೆ ಗೊತ್ತಿಲ್ಲ. ಜಸ್ಟ್ ಈ ಹರಾಸ್ ಆಗ್ತಿತ್ತಲ್ಲ ಅದ್ರ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಪೊಲೀಸ್ ಅವರು ನೋಡ್ಕೋತಾರೆ. ಸೋಷಿಯಲ್ ಮೀಡಿಯಾನ ಈ ಥರ ಬಳಸ್ಕೊಳ್ತಾ ಇಲ್ಲ, ಯಾಕೆಂದರೆ ಸಾಕಷ್ಟು ಘಟನೆಗಳು ಇತ್ತೀಚಿನ ವರ್ಷಗಳು ನೋಡ್ತಾ ಇದ್ರಿ, ದೊಡ್ಡ ಮಟ್ಟದಲ್ಲಾಗಿರುವಂಥದ್ದು. ಏನು ಅನಿಸುತ್ತೆ ಮೇಡಮ್? ಹೌದು, ಇದು ಸ್ಟೆಪ್ ತೊಗೋಬೇಕು, ಎಲ್ಲರೂ ತೊಗೋಬೇಕು. ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಆಗಿರುತ್ತೆ, ಇದು ನನ್ನೊಬ್ಳಿಗೆ ಅಲ್ಲ. ಕೆಲವರು ಇಗ್ನೋರ್ ಮಾಡಿಬಿಡ್ತಾರೆ, ಕೆಲವರು ಭಯ ಪಟ್ಕೊಂಡು ಬಿಡ್ತಾರೆ. ಮಾಡಬಾರ್ದು, ಅದು ಸ್ಟೆಪ್ ತೊಗೋಬೇಕು. ಧೈರ್ಯದಿಂದ ಮುಂದೆ ಬಂದು ನಮ್ಗೆ ಹಿಂಗಾಗಿದೆ ಅಂತ ತೋರಿಸ್ಬೇಕು. ಕೆಲವ್ರಿಗೆ ಮನೇಲಿ ಅವರು ಎಮೋಷ್ನಲಿ ಮಾತಾಡ್ಬಿಡ್ತಾರೆ, ಬೇಡ ಇದಕ್ಕೆಲ್ಲ ಹೋಗಬೇಡ. ನನಗೆ ಹಂಗಾಗಲಿಲ್ಲ. ನನಗೆ ನನ್ನ ಹಸ್ಬೆಂಡು ಇಲ್ಲ, ನೀನು ಮಾತಾಡು, ಹೋಗು, ಸ್ಟೇಷನ್ ಕಂಪ್ಲೇಂಟ್ ಕೊಡು, ಮಾಡು ಅಂತ ಹೇಳಿದ್ರು. ನನಗೆ ಸಂಪೂರ್ಣ ನನ್ನ ಫ್ರೆಂಡ್ಸ್ ಆಗಲಿ ಮೋರೆವರ್ ನನ್ನ ಫ್ಯಾಮ್ಲಿನಲ್ಲಿ ಸಹಕಾರ ಇತ್ತು. ನನಗೆ ನನ್ನ ಹಸ್ಬೆಂಡ್ ಸಹಕಾರ ಕೊಟ್ಟರು, ಹೋಗಿ ಮಾಡು, ಬೇರೆಯವ್ರಿಗೂ ಯಾರಿಗೂ ಹೆಣ್ಮಕ್ಳು ಹಿಂಗೆ ಆಗಬಾರ್ದು. ನಾನು ಹೇಳೋದೆ ಅಂದರೆ ಬೇರೆ ಹೆಣ್ಮಕ್ಳಿಗೂ ಆಗಬಾರ್ದು. ಇದು ಬೇರೆ ಹೆಣ್ಮಕ್ಳು ಇನಿಷಿಯೇಟಿವ್ ತೊಗೊಂಡು ಅವ್ರು ಮುಂದೆ ಬಂದು ಹಿಂಗೆ ಆಗ್ತಿದೆ, ಯಾವುದಕ್ಕೂ ಹೆದರಬಾರ್ದು. ಈ ಥರ ಹಿಂಗೆ ನಡೀತಾನೆ ಇದೆ, ನೋಡ್ತಾ ಇದ್ದೀರಾ, ನಡೀತಾನೆ ಇದೆ. ಕೆಲವು ಹೆಣ್ಮಕ್ಳು ಐಸೋಲೇಟ್ ಆಗಿಬಿಡ್ತಾರೆ, ಇದಕ್ಕೆ ಮಾನಸಿಕವಾಗಿ ಕುಗ್ಗೋಗ್ಬಿಡ್ತಾರೆ. ಈಗ ನಾನು ಅಷ್ಟು ಬ್ರೇವಾಗಿ ಪ್ರಯತ್ನ ಮಾಡಿ ಕೊಟ್ಟಿದ್ರದಕ್ಕೆ ನನಗೆ ಟಾಲ್ರೇಟ್ ಮಾಡ್ಕೊಳಕ್ಕಾಗಲಿಲ್ಲ, ಸಹಿಸ್ಕೊಳಕ್ಕಾಗಲಿಲ್ಲ. ಅದರಿಂದ ನನಗೆ ಎಷ್ಟು ಹಿಂಸೆ ಆಗಿರಬೇಕು. ನಾನು ಸೋಷಿಯಲ್ ಮೀಡಿಯಾದಲ್ಲೇ ಅಷ್ಟೊಂದು ಸೀರಿಯಸ್ಸಾಗಿ ತೊಗೊಳ್ಳಲ್ಲ. ಯಾರಾದರೂ ಇದ್ದರೆ ಮಾತಾಡ್ತೀನಿ, ಅಷ್ಟೊಂದು ಯೂಸು ಮಾಡಲ್ಲ ನಾನು. ಸೊ ಹಂಗಾಗಿ ನನಗೆ ಹಿಂಗಾಗಿದೆ ಅಂದರೆ ಬೇರೆ ಹೆಣ್ಮಕ್ಳು ತುಂಬ ಕವರ್ಡ್ ಆಗಿರೋ ಹೆಣ್ಮಕ್ಳಿಗೆ ಹೆಂಗಾಗಿರಬೇಡ, ಮಾಡಿರ್ಬೋದು. ನಾನು ಹೇಳೋದೆ ಅಂದರೆ ಹೆಣ್ಮಕ್ಳಿಗೆ ಖಂಡಿತ ಇದ್ರ ಬಗ್ಗೆ ಸ್ಟೆಪ್ ತೊಗೋಬೇಕು. ಅವರು ಬ್ರೇವ್ ಆಗಿ ಈ ಏನು ಈ ಇನ್ಸಿಡೆಂಟ್ ನನಗೆ ನಡೆದಿದೆಯಲ್ಲ, ಖಂಡಿತ ಎಲ್ಲರಿಗೂ ನಡೆದಿರುತ್ತೆ ಸರ್. ಇದು ಯಾರಿಗೂ ನಡೆದಿರಲ್ಲ ಅಲ್ಲ, ಎಲ್ಲ ಹೆಣ್ಮಕ್ಳಿಗೂ ನಡೆದಿರುತ್ತೆ. ಈಗ ನಡೀತಾ ಇರೋದೇ ಅದು. ಬ್ರೇವಾಗಿ ಸ್ಟೆಪ್ ತೊಗೋಬೇಕು, ನಾನು ಹೇಳೋದು ನನ್ನ ಪ್ರಕಾರ ಅಷ್ಟೇ ಸರ್. ತನಿಖೆ ಸಂದರ್ಭದಲ್ಲಿ ಬೇರೆ ಹೆಣ್ಮಕ್ಳಿಗೂ ತುಂಬ ಜನ ಹೆಣ್ಮಕ್ಳಿಗೆ ಇದೇ ಥರ ಮೆಸೇಜ್ ಕಳಿಸಿದ್ದಾರೆ ಅಂತ? ಹೌದು, ಕಳಿಸಿದ್ದಾರೆ ಅಂತ ಗೊತ್ತಾಯಿತು. ಅದು ನನಗೆ ಗೊತ್ತಿಲ್ಲ. ಪೊಲೀಸವರು ಚೆಕ್ ಮಾಡ್ತಿದ್ರು, ಅದು ನನಗೆ ಗೊತ್ತಿಲ್ಲ. ನನಗಾಗಿರೋದು ನಾನು ಹೋಗಿ ಅವ್ರಿಗೆ ಹೇಳಿದೆ, ಅವ್ರು ಸ್ಟೆಪ್ ತೊಗೊಂಡಿದ್ದಾರೆ. ಪೊಲೀಸರು ತುಂಬ ಬೇಗ ಅದನ್ನು ಹಿಡಿದಿರುವಂಥದ್ದು. ಹೌದು, ಖಂಡಿತ ಅದ್ರ ಬಗ್ಗೆ ನನಗೆ ತುಂಬ ಖುಷಿ ಇದೆ, ಹೆಮ್ಮೆ ಇದೆ. ಕೋಪ್ರೇಟ್ ಮಾಡಿದ್ರು. ಥ್ಯಾಂಕ್ಸ್ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇತ್ತೀಚೆಗೆ ದರ್ಶನ್ ಅವ್ರ ವಿಚಾರದಲ್ಲಿ ನೋಡಿದಿರಿ. ಸೊ ಎಲ್ಲೋ ಒಂದು ಕಡೆ ಸೆಲೆಬ್ರಿಟಿಗಳು ಅಂದ ತಕ್ಷಣ ಗ್ರಾಂಟೆಡ್ ಅನ್ನೋ ರೀತಿಯಲ್ಲಿ ಇದು ಮೆಸೇಜ್ಗಳು ಮಾಡೋದಾಗಲಿ ರ್ಯಾಂಡಮ್ ಆಗಿ ಒಂದಷ್ಟು, ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಅದ್ರ ಬಗ್ಗೆ ಏನೂ ಇಲ್ಲ ಸರ್, ಈಗಲೇ ಹೋಗ್ತಾ ಇದೆ, ಅದ್ರ ಬಗ್ಗೆ ಏನಿಲ್ಲ. ಹೌದು, ಹಿಂಗೆ ನಡೀತಾ ಇದೆ. ನಾವು ಕಾನೂನು ಕೈಗೆ ತೊಗೋಬಾರ್ದು ಅಷ್ಟೇ ಸರ್ ನಾನು ಹೇಳೋದು. ಕಾನೂನು ಕೈಗೆ ತೊಗೋಬಾರ್ದು, ಕೂತು ಮಾತಾಡಬೇಕು, ಫ್ಯಾಮ್ಲಿಗೆ ಕನ್ವೆ ಮಾಡಬೇಕು, ಅವ್ರಿಗೆ ಕನ್ವೆ ಮಾಡೋಕ್ಕಾಗುತ್ತಾ ಆಗಬೇಕು. ಇದನ್ನು ಕಾನೂನು ಪ್ರಕಾರವಾಗಿ ಹೋಗಬೇಕು ಅಷ್ಟೇ. ನಮ್ಮ ಕಾನೂನನ್ನ ಕೈಗೆ ತೊಗೋಬಾರ್ದು ಅಷ್ಟೇ ಸರ್, ಇನ್ನೇನು ಇಲ್ಲ. ಮೆಸೇಜ್ಗಳು ಬರ್ತಿಲ್ಲ ಕೆಟ್ಟದಾಗಿ? ಇಲ್ಲ. ಥ್ಯಾಂಕ್ ಯು. ಎಸ್, ಇದಿಷ್ಟು ಸಂತ್ರಸ್ತೆಯ ಮಾತು. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.